ನಮಸ್ಕಾರ, ನಾನು ವೈಭವಿ ಗೋಪ್ಶೆಟ್ಟಿ, ವರ್ಧಾನ್ ಫರ್ಟಿಲಿಟಿ ಸೆಂಟರ್ನ CEO ಮತ್ತು ಕೌನ್ಸಿಲರ್. ಇವತ್ತು ನಮ್ಮ ಜೊತೆಗೆ ಒಬ್ಬರು ಇದ್ದಾರೆ. ಅವರು ನಮ್ಮ ವರ್ಧಾನ್ ಫರ್ಟಿಲಿಟಿನಲ್ಲಿ ಯಾವ ಥರ ಜರ್ನಿ ಆಯಿತು, ಯಾವ ರೀತಿ ಪ್ರೆಗ್ನೆನ್ಸಿ ಆಯಿತು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾರೆ. ನಮಸ್ಕಾರ. ಏನು ನಿಮ್ಮ ಹೆಸರು? ಅಮೃತ ಅಂತ ಇದ್ದಾರೆ. ಅಮೃತ ಅವರೇ, ಈಗ ಎಷ್ಟು ತಿಂಗಳು ಪ್ರೆಗ್ನೆನ್ಸಿ? 6 months. ಓಕೆ, ಇವತ್ತು ಗ್ರೋತ್ ಸ್ಕ್ಯಾನಿಂಗ್ ಬಂದಿದೆ. ಅಮೃತ ಅವರು 6 months ಪ್ರೆಗ್ನೆನ್ಸಿ, ಗ್ರೋತ್ ಸ್ಕ್ಯಾನಿಂಗಿಗೆ ಬಂದಿದ್ದಾರೆ. ಅವ್ರಿಗೆ ಮದುವೆಯಾಗಿ ಎಷ್ಟು ವರ್ಷ ಆಗಿತ್ತು, ಎಲ್ಲಿ ತೋರಿಸಿದ್ರು, ಹೇಗೆ ವರ್ಧಾನಲ್ಲಿ ಜರ್ನಿ ಆಯಿತು, ಇಲ್ಲಿ ಡಾಕ್ಟರ್ಸ್ ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹೇಳಿ ಅಮೃತ ಅವರೇ, ನಮ್ಮ ವೀಕ್ಷಕರು ಕೇಳ್ತಾರೆ ಇದನ್ನೆಲ್ಲ. ಮದುವೆಯಾಗಿ 5 years ಆಯಿತು ಇವಾಗ. ಸೊ ವರ್ಧನ್ ಬಗ್ಗೆ ನನಗೆ ಗೊತ್ತಾಗಿದ್ದು ಒಬ್ಬ ರೆಫರಲ್ ಡಾಕ್ಟರಿಂದ. ಇದಕ್ಕಿಂತ ಮುಂಚೆ ಒಂದು ರೆಫರಲ್ ಡಾಕ್ಟರ್ ಅಲ್ಲ, ಬಟ್ ಇನ್ನೊಂದು ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದೆ. ಬಟ್ ಕನ್ಸೀವ್ ಆಗಿರಲಿಲ್ಲ. ಆ್ಯಂಡ್ ದೆನ್ ಬೇರೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದಾಗ ಡಾಕ್ಟರ್ ವಿಜಯ್ ಕುಮಾರ್ ಬಗ್ಗೆ ಹೇಳಿದರು. ರೆಫರ್ ಮಾಡಿದಾಗ ದೆನ್ ನಾವು ಬಂದು ಇಲ್ಲಿ ಕನ್ಸಲ್ಟ್ ಮಾಡಿದ್ವಿ. ಹೇಗೆ ಪ್ರೆಗ್ನೆನ್ಸಿ ಆಯಿತು, ಏನು ಟ್ರೀಟ್ಮೆಂಟ್ ತೊಗೊಂಡ್ರಿ ಇಲ್ಲಿ ನೀವು? ಇಲ್ಲಿ IVF ಟ್ರೀಟ್ಮೆಂಟ್ ತಗೊಂಡಿರೋದು. ಇದಕ್ಕೂ ಮುಂಚೆ ನೀವು IVF ಟ್ರೀಟ್ಮೆಂಟೇ ತಗೊಂಡಿದ್ರಿ? ಹೌದು, ಅಲ್ಲಿ ಅದು ಸಕ್ಸಸ್ ಆಗಲಿಲ್ಲ. ಸೊ ದೆನ್ ಇಲ್ಲಿ ಬಂದಮೇಲೆ ಈಗ ಫಸ್ಟ್ ಅಟೆಂಪ್ಟ್ ಅಲ್ಲಿ ಸಕ್ಸಸ್ ಆಯಿತು. ಹೇಗಿದೆ ಎಲ್ಲ ಡಾಕ್ಟರ್ಸ್ ಹೇಗಿದ್ದಾರೆ, ನಮ್ಮ ಹಾಸ್ಪಿಟಲ್ ಹೇಗಿದೆ, ಹೇಗೆ ಅನಿಸ್ತು? ಹಾಸ್ಪಿಟಲ್ ವೈಸ್ ಹಾಸ್ಪಿಟಾಲಿಟಿ ಇಸ್ ವೆರಿ ಗುಡ್. ಡಾಕ್ಟರ್ ವಿಜಯ್ ಕುಮಾರ್ ಬಗ್ಗೆ ಹೇಳಬೇಕು ಅಂದರೆ, ಫಸ್ಟ್ ಆಫ್ ಆಲ್ ಕಂಫರ್ಟಬಲ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿಕೊಡ್ತಾರೆ ಪೇಷಂಟ್ಸ್ ಜೊತೆಗೆ. ನನ್ನ ಜೊತೆ, ನಮ್ಮ ಹಸ್ಬೆಂಡ್ ಜೊತೆ, ಫ್ಯಾಮಿಲಿಯವ್ರು ಬಂದಾಗ ಮಾತಾಡುವಾಗ ಹೇಗೆ ಇಂಟರ್ಯಾಕ್ಟ್ ಮಾಡ್ತಾರೆ, ಅವ್ರ ಜೊತೆ ತುಂಬ ಕಂಫರ್ಟಬಲ್ ಆಗಿ ಮಾತಾಡ್ತಾರೆ. ಸೊ ನಮಗೆ ಆ ಕಂಫರ್ಟ್ ಝೋನ್ ಕ್ರಿಯೇಟ್ ಆಗೋಗುತ್ತೆ ಅವ್ರ ಜೊತೆಗೆ ಆಲ್ರೆಡಿ. ಸೊ ಆ್ಯಂಡ್ ದೆನ್ ನರ್ಸ್ಗಳು ಮತ್ತು ಎಲ್ಲ ಸ್ಟಾಫ್ ಮೆಂಬರ್ಸ್ ದೇ ಆರ್ ವೆರಿ ಫ್ರೆಂಡ್ಲಿ. ತುಂಬ ಫ್ರೆಂಡ್ಲಿ ಆಗಿರೋದ್ರಿಂದ ಆಮೇಲೆ ಏನು ತುಂಬ ಏನೋ ವಿಯರ್ಡ್ ಫೀಲಿಂಗ್ ಅಂತ ಅನ್ಸಲ್ಲ. ಲೈಕ್ ಎಲ್ಲೋ ಹೋಗಿದ್ದೀವಿ, ಏನೋ ಮಾಡ್ತಾ ಇದ್ದೀವಿ ಅಂತ ಅನ್ಸಲ್ಲ. ಬಟ್ ಇಟ್ ಇಸ್ ಲೈಕ್ ಎಲ್ಲೋ ಗೊತ್ತಿರೋರೇ ಇದ್ದಾರೆ ಅಂತ ಅನ್ಸುತ್ತೆ. ವೆರಿ ಫ್ರೆಂಡ್ಲಿ ರೀಚರ್. ಮನೆಗೆ ಬಂದಿದ್ದೀವಿ ಅನ್ನೋ ಫೀಲಿಂಗ್ ಇರುತ್ತೆ. ಸೊ ಯಾವುದೇ ಹಾಸ್ಪಿಟಲ್ ಬಂದಿದ್ದೀವೇನೋ ಆ ಥರ ಅನ್ಸೋದಿಲ್ಲ. ಅದು ಭಯ ಇಲ್ಲ, ಕ್ರಿಯೇಟ್ ಆಗೋದಿಲ್ಲ. ಓಕೆ, ಎಷ್ಟು ಏಜು ನಿಮಗೆ? ನನಗೆ ಈಗ 33 ಇಯರ್ಸ್ ಅಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, 33 ಇಯರ್ಸ್ ಅಲ್ಲಿ ಅವರು IVF ಸೆಕೆಂಡ್ ಟೈಮಲ್ಲಿ ಸಕ್ಸಸ್ ಆಗಿದೆ. ಇವರೇ ಹೇಳಿದವರು ಹಾಗೆ ಇಲ್ಲಿ ನಮ್ಮ ವರ್ಧಾನ್ ಫರ್ಟಿಲಿಟಿನಲ್ಲಿ ಯಾವುದೇ ಭಯ ಆತಂಕ ಬೇಡ. ನಿಮಗೆ ಈ 33 ಏಜ್ ಇತ್ತು, ಈ ಥರ ನಿಮ್ಗೆ ಮದುವೆಗೆ 5 ವರ್ಷ ಇತ್ತು ಅಂತಂದರೆ ನೀವು ನಿಮ್ಮ ಕಣ್ಣಿನಿಂದನೇ ನೀವು ನೋಡ್ತಾ ಇದ್ದೀರಾ ಅವ್ರಿಗೆ ಹೇಗೆ ಸಕ್ಸಸ್ ಆಗಿದ್ದಾರೆ. ಈಗ ಗ್ರೋತ್ ಸ್ಕ್ಯಾನಿಂಗಿಗೆ ಬಂದಿದ್ದಾರೆ. ಸೊ ನಿಜವಾಗ್ಲೂ ನಮ್ಮ ಹಾಸ್ಪಿಟಲಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ, ಒಂದು ಫ್ರೆಂಡ್ಲಿ ನೇಚರು ಖಂಡಿತ ಇದೆ. ನೀವು ಇದರದ್ದು ಲಾಭ ಪಡಿಬೋದು. ಮಕ್ಕಳಿರ್ಲಾರ್ದರು ಯಾವುದೇ ಚಿಂತೆ ಬೇಡ, ವರ್ಧಾನ್ ಫರ್ಟಿಲಿಟಿಗೆ ಭೇಟಿ ನೀಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.